ಮೊದಲ ಬಾರಿಗೆ ಕೃತಿಕಾ ತಾಯಿ ಮಾಧ್ಯಮದ ಜೊತೆಗೆ ಪ್ರತಿಕ್ರಿಯೆನ ಕೊಡೋದಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ. ಅದನ್ನ ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಮಗಳನ್ನ ಕಳ್ಕೊಂಡು ಸಾಕಷ್ಟು ನೋವಲ್ಲಿದ್ದೀರಾ. ಜೊತೆಗೆ ಆತ ಮಹೇಂದ್ರ ರೆಡ್ಡಿ ಏನಿದ್ದಾನೆ, ಆತ ನಿಮ್ಗೂ ಕೂಡ ಮಗನ್ ತರ ನೀವು ನೋಡ್ಕೋತಾ ಇದ್ರಿ. ಅಷ್ಟು ಚೆನ್ನಾಗಿ ನಂಬಿಕೆ ಗಳಿಸ್ಕೊಂಡಿದ್ದ. ಸೊ ಅಷ್ಟು ನಂಬಿಕೆ ಗಳಿಸ್ಕೊಂಡಿದ್ದಂತನು ಈ ರೀತಿಯಾಗಿ ಮಾಡ್ದ ಅಂದ್ರೆ ಆ ಕ್ಷಣ ನಿಮ್ಗೆ ಹೇಗ್ ಅನಿಸ್ತಿತ್ತು ಅಂತ ಹೇಳಿ? ಅದೇ ನಾನು ಹೇಳ್ತೀನಿ, 11 ತಿಂಗಳಿನಲ್ಲಿ ಅವನು ನಮ್ಗೆ ಗಂಡು ಮಕ್ಕಳಿಲ್ಲ, 2 ಹೆಣ್ಣು ಮಕ್ಕಳು ನನಗೆ. ಅದರಿಂದ ನಮ್ಮ ಅಳಿ ಅಂದ್ರು ನನ್ನ ಮಕ್ಕಳ ತರಾನೇ ನಾನು ನೋಡ್ಕೋತೀನಿ. 2 ಅಳಿ ಅಂದ್ರೂ ಹಂಗೆ ನಮ್ಮ ಮಗನ ತರಾನೇ. ಇವಾಗ ದೊಡ್ಡ ಅಳಿಯನು ನಮ್ಮ ಮಗನೇ, ಇವನ್ ಬಂದವನು 2ನೇವನು ನಮ್ಮ ಮಗನೇ ಅನ್ನೋ ರೀತಿನಲ್ಲೇ ನಾನು ನೋಡ್ಕೊಂಡಿದ್ದೀನಿ. 11 ತಿಂಗಳು ಅವನು ನಮ್ಮ ಮನೆಗೆ ಬಂದಾಗೆಲ್ಲಾನು ಊಟ ಕೊಟ್ಟು ಇನ್ನೊಂದು ಮಾಡಿ ನಮ್ಮ ಮಗ ಹೆಂಗ್ ಮಗನ ನೋಡ್ಕೋತೀವಿ ಆ ತರ ಮಾಡಿ ನೋಡ್ಕೊಂಡಿದ್ದೀನಿ. ಅಂತವನು ಇಂಥ ಮೋಸ ಮಾಡಿದಾನೆ ಅಂತಂದ್ರೆ ಹೆಂಗ್ ತಡ್ಕೊಳ್ಳೋದು? ಹೆಂಗ್ ತಡ್ಕೋಬೇಕು? ಅದ್ ಹೇಳಕ್ ನನ್ಗೆ ಪದಗಳಿಲ್ಲ. ಕೃತಿಕಾ ಸಾವಿನ ಸುದ್ದಿ ನಿಮ್ಗೆ ಹೇಗ್ ಗೊತ್ತಾಯ್ತು? ಆ 2 ದಿನ ಏನೆಲ್ಲ ನಡೀತು ಅಂತ ಹೇಳಿ, ಏನೆಲ್ಲ ನಾಟಕ ಆಡಿದ್ದ ಅವನು ಅಂತ ಹೇಳಿ, ಜೊತೆಗೆ ಅವ್ರ ಮನೆಯಿಂದ ನಿಮ್ಮನೆ ಕರ್ಕೊ ಬರೋದಾಗಿರ್ಬೋದು, ನಿಮ್ಮನೆಯಿಂದ ಅಲ್ಲಿ ಕರ್ಕೊಂಡು ಆಗಿರ್ಬೋದು. ಸೊ ಆ ಮೂಮೆಂಟ್ ಹೇಗಿತ್ತು ಅಂತ 2-3 ದಿನ, ಆ ಕೊನೆ ದಿನ? ಅದೇ 21ನೇ ತಾರೀಕು ಏಪ್ರಿಲ್ ಅವ್ರ ಮನೆಯಲ್ಲೇ ಕ್ಯಾನ್ಯುಲಾ ಹಾಕಿದಾನೆ, ಕಾಲಿಗೆ ಹಾಕಿದಾನೆ. ಕಾಲಿಗೆ ಹಾಕಿ ಕರ್ಕೊಂಡ್ಬಂದ 22ನೇ ತಾರೀಕು. ಅವತ್ತು 21ನೇ ತಾರೀಕು ನಮ್ಗೇನು ತಿಳಿಸಿಲ್ಲ, ಇಬ್ರು ಯಾರು ಫೋನ್ ಮಾಡು ಏನು ತಿಳಿಸಿಲ್ಲ. 22ನೇ ತಾರೀಕು ಬೆಳಗ್ಗೆ ಅವನು ಕೆಲ್ಸಕ್ಕೆ ಹೋಗೋಕೆ ಮುಂಚೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಅವ್ನು ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು. ಆವಾಗ ಕರ್ಕೊಂಬಂದ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಕರ್ಕೊಂಬಂದ. ನಮ್ಮ ಮಗಳಿಗೆ ಕಾಲಿಗೆ ಕ್ಯಾನ್ಯುಲ್ ಹಾಕಿದಾನೆ, ಕುಂತ್ಕೊಂಡು ಒಳಗೆ ಬಂದು. ನಾನು ಕೇಳಿದೆ ಏನಮ್ಮ ಆಯ್ತು ಅಂತಂದ್ರೆ, ನನ್ಗೊಂದು ಸ್ವಲ್ಪ ನಾಜಿಯಾ ಇದೆ ಅಮ್ಮ, ಅದಕ್ಕೆ ಮಹೇಂದ್ರ ಇದು IV ಹಾಕಿದ್ದಾನೆ ಅಂತಂದು. ಸರಿ, ನಾನು ಅವ್ನು ಬಿಟ್ಟು ಮಗಳನ್ನ ಕೆಲ್ಸಕ್ಕೆ ಹೊರಟೋದ. ಮಗಳು ಅವತ್ತೆಲ್ಲ ಫುಲ್ ನಾರ್ಮಲ್ ಆಗೇ ಊಟ ಮಾಡಿದಾಳೆ, ವರ್ಕ್ ಮಾಡ್ತಾ ಇದ್ದಾಳೆ, ಎಲ್ಲ ಮಾಡ್ಕೊಂಡಿದ್ಲು. ನಾನು ಜೊತೆನಲ್ಲೇ ಇದ್ದೀನಿ. ಕ್ಲಿನಿಕ್ದು ಇನಾಗ್ರೇಷನ್ ಇನ್ನೊಂದು ವಾರ ಇತ್ತು, ಫುಲ್ ಟೈಮ್ ವರ್ಕ್ ಮಾಡಿದಾಳೆ ಅವಳು. ಮತ್ತೆ 22ನೇ ತಾರೀಕು ಕಂಪ್ಲೀಟ್ ಆದ್ಮೇಲೆ 23ನೇ ತಾರೀಕು ಸೇಮು ಅವನು ಕೆಲ್ಸಕ್ಕೆ ಹೋದ. 22ನೇ ರಾತ್ರಿನೂ ಹಾಕಿದಾನೆ, ಒಂದು IV ಡ್ರಿಪ್ಸ್ ಹಾಕಿದಾನೆ. ಮತ್ತೆ ಬೆಳಗ್ಗೆ ಎದ್ದು 23ನೇ ತಾರೀಕು ಕೆಲ್ಸಕ್ಕೆ ಹೋದ. 23ನೇ ತಾರೀಕು ನಮ್ಮ ಮಗಳು ನಾರ್ಮಲ್ ಆಗಿ ಬ್ರೇಕ್ಫಾಸ್ಟ್ ಮಾಡಿದಾಳೆ, ಮಧ್ಯಾಹ್ನ ಊಟ ಮಾಡಿದಾಳೆ. ಅವ್ರ ಅಕ್ಕ ಬಂದ್ಲು, ಅವ್ರ ಅಕ್ಕನ ಜೊತೆ ಕೂತ್ಕೊಂಡು ವರ್ಕ್ ಮಾಡಿದ್ದಾರೆ, ಎಲ್ಲ ಆಯ್ತು. ಮತ್ತೆ ಸಾಯಂಕಾಲ ಅವ್ರ ಅಕ್ಕ ಯಲಹಂಕಕ್ಕೆ ಹೊರಟೋದು, ಅವ್ರ ಮನೆಗೆ ಹೋದ್ಲು. ಸರಿ, ರಾತ್ರಿ ನಾವಿಬ್ರು ಸೇರಿ ನಮ್ಮ ಮಗಳು ನಾನು ಡಿನ್ನರ್ ಮಾಡಿದೀವಿ. ನಮ್ಮ ನಾಯಿಗೆ ಊಟ ಹಾಕಿ ಮೆಡಿಸಿನ್ ಕೊಟ್ಟು ಎಲ್ಲ ಮಾಡಿದ್ವಿ. ಇವನ್ ಬಂದಿದ್ದಾನೆ ಸುಮಾರು 9 ಗಂಟೆ 8 ಆ ಟೈಮಿಗೆ ಬಂದವನು ಸೀದಾ ಅವ್ರ ರೂಮ್ಗೆ ಮೇಲೆ ಫಸ್ಟ್ ಫ್ಲೋರ್ಗೆ ಹೋದ. ನಾನು ಕೇಳಿದೆ ಊಟ ಮಾಡಪ್ಪ ಅಂತಂದ್ರೆ, ಇಲ್ಲಮ್ಮ ನಮ್ಮ ಮನೇಲಿ ಮಾಡ್ಕೊಂಬಂದೆ ಅಂತ ಹೇಳ್ದೆ. ಸರಿ, ಆಮೇಲೆ 9:30 ಅಷ್ಟೊತ್ತಿಗೆ ನಮ್ಮ ಮಗಳು ಮೇಲ್ ಹೋದ್ಲು. ಅಷ್ಟು ಗೊತ್ತು 23ನೇ ತಾರೀಕು. ಆಮೇಲೆ ಏನಾಯ್ತು ಗೊತ್ತಿಲ್ಲ. ರಾತ್ರಿ 24ನೇ ತಾರೀಕು ಬೆಳಗ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಅವನು ಕೆಲ್ಸಕ್ಕೆ ಹೋಗೋ ಟೈಮು 7:38 ಒಳಗೆ ಕೆಲ್ಸಕ್ಕೆ ಹೋಗ್ತಾನೆ. ಬಂದಿಲ್ಲ ಕೆಳಗೆ, ಯಾಕೆ ಇಷ್ಟು ಲೇಟ್ ಆಯ್ತು ಅಂತ ನಾನು ಕೂತಿದ್ದೀನಿ. ಅವಾಗ ಕೂಕ್ಕೊಂಡ ಮೇಲಿಂದ, ಅಮ್ಮ ಮಗಳು ಎದ್ದೇಳ್ತಾ ಇಲ್ಲ, ಬಾಮ್ಮ ನೋಡು ಅಂತಂದ. ಸರಿ, ನಾನು ಓಡೋಗಿ ನೋಡೋ ಅಷ್ಟೊತ್ತಿಗೆ ಫುಲ್ ಬಾಡಿ ಎಲ್ಲ ತಣ್ಣಗಾಗ್ಬಿಟ್ಟಿತ್ತು, ಏನು ರೆಸ್ಪಾನ್ಸ್ ಇಲ್ಲ. ಮತ್ತೆ ಅವ್ರ ಅಪ್ಪನ ಕರ್ಕೊಂಡು ಹೋದೆ, ಬಂದು ಕೂತ್ಕೊಂಡು ಕರ್ಕೊಂಡು ಹೋದೆ. ಮತ್ತೆ ನೆಕ್ಸ್ಟ್ ಇಬ್ರು ಸೇರಿ ಕಾವೇರಿ ಹಾಸ್ಪಿಟ್ಲ್, ನಮ್ಮ ಮನೆ ಹತ್ರ ಇರೋ ಕಾವೇರಿ ಹಾಸ್ಪಿಟ್ಲಿಗೆ ಕಾರಲ್ಲಿ ತಗೊಂಡೋದ್ರು. ಅಲ್ಲಿ ಅವರು ಡಿಕ್ಲೇರ್ಡ್ ಬ್ರಾಡ್ ಡೆಡ್ ಅಂತ ಹೇಳಿದ್ರು.